ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮನೆ ನೋಡೋಕೆ ಹೋಗುತ್ತೆ ಅಂತ ಹೇಳಿದಲ್ಲ, ಹೊಸ ಮನೆಗೆ. ಆ ಮನಿನ ನೋಡಕ್ಕೆ ಹೊಂಟಿವಿ ಹೆಂಗೈತೆ ಅಂತೇಳಿ. ಸಾಚಿರ್ಲಿಕ್ಕಂದ್ರೆ ಅದನ್ನು ಸ್ವಚ್ಛ ಮಾಡಿಸ್ಬೇಕು. ಆಮೇಲೆ ಹೆಂಗೈತಿ ಏನೈತೆ ನೋಡಿ ವಿಡಿಯೋ ಮಾಡಿ ನಿಮಗೂ ತೋರಿಸ್ತೀನಿ ನೋಡ್ರಿ. ಬರ್ರಿ, ಆ ಮನೆಗೆ ಹೋಗುವಾಗಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹೆಂಗೈತಿ ಹೊಸ ಮನೆ ನೋಡೋಕೆ ಬರ್ರಿ. ನೋಡ್ರಿ, ಚಪಾತಿ ಮಾಡೀನಿ. ಚಪಾತಿ ಒಳಗೆ ಈಗ ಎಗ್ ಮಾಡ್ತೀನಿ. ಅದಕ್ಕೆ ಉಳ್ಳಾಗಡ್ಡಿ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡೀನಿ. ಒಗ್ಗರಣೆ ಹಾಕ್ತೀನಿ ಬರ್ರಿ. ಮೊದಲಿಗೆ ಎಣ್ಣೆ ಹಾಕ್ಕೊಳಂಬ್ರಿ ಅನ್ಸಲ್ಲ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರ್ಬೇಕು, ಅಂದ್ರೆ ಚಲೋ ಆಕೈತಿ. ಎಣ್ಣೆ ಬಿಸಿಯಾಗಿ ಆಮೇಲೆ ಉಳ್ಳಾಗಡ್ಡಿ ಹಾಕೊಂಡ್ರಿ. ನೋಡ್ರಿ, ಎಣ್ಣೆ ಬಿಸಿ ಆಗೈತೆ. ಈಗ ಉಳ್ಳಾಗಡ್ಡಿ ಹಾಕ್ತೀನಿ. ಅದು ಬುರ್ಜಿ ಮಾಡಕ್ಕೆ ಉಳ್ಳಾಗಡ್ಡಿ ಜಾಸ್ತಿ ಇರಬೇಕು, ಅಂದ್ರೆ ಚಲೋ ಆಗ್ತೈತಿ. ಇವು ಫ್ರೈ ಆಗ್ಬೇಕು, ಕೆಂಪು ಚೆಂದಾಗಿ ಫ್ರೈ ಆಗ್ಬೇಕು. ಹಸಿ ಬಿಸಿ ಇರಬಾರ್ದು, ಅಂದ್ರೆ ಚಲೋ ಆಗ್ತೈತಿ. ನೋಡ್ರಿ, ಎರಡು ದೊಡ್ಡ ಉಳ್ಳಾಗಡ್ಡಿ ಇದ್ದವು. ಇವು ಚಲೋ ಹೊತ್ನಾಗ ಫ್ರೈ ಆಗಲಿ. ನೋಡ್ರಿ, ಇಷ್ಟು ಫ್ರೈ ಆಗ್ಯಾವು. ಇದಕ್ಕೀಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಅಂದ್ರೆ ಟೇಸ್ಟ್ ಆಗ್ತೈತಿ. ಶುಂಠಿ ಬೆಳ್ಳುಳ್ಳಿ ಟೇಸ್ಟ್ ಹಾಕೋದ್ರಿಂದ ಎಗ್ ರೈಸ್ ಟೇಸ್ಟ್ ಆಗ್ತೈತಿ. ಎಗ್ ರೈಸ್ ಅಂತೀವಿ ನೋಡಿ, ಎಗ್ ಬುರ್ಜ. ಈಗ ಇದಕ್ಕೆ ಟೊಮ್ಯಾಟೊ ಹಾಕ್ಕೊಂಡ್ರಿ. ಒಂದು ಟೊಮ್ಯಾಟೊ. ಓ ಕ್ಯಾ ಬಾ ಏ ಕ್ಯಾ ಬಿ ಹಾಂ, ಇವಂದು ಒಂದು ನಡುವ ಎ ಬಿ ಅಂತೇಳಿ. अच्छी खाते क्या? ना जा ना बोले जा. ನಮ್ಗೊಂದು ನೋಡ್ರಿ, ಟೊಮೆಟೊ ಸ್ವಲ್ಪ ಫ್ರೈ ಆಗಲಿ. ಇದಕ್ಕೀಗ ಉಪ್ಪು, ಖಾರ, ಅರಿಶಿಣ ಒಂದು ಚಿಟಿಕೆ. ಖಾರ ಎಷ್ಟು ಬೇಕಷ್ಟು. ಇದಕ್ಕೆ ಖಾರ ಸ್ವಲ್ಪ ಜಾಸ್ತಿ ಹಾಕ್ಬೇಕು, ಯಾಕಂದ್ರೆ ತತ್ತಿ ಒಳಗೆ ಖಾರ ಹತ್ತಂಗಿಲ್ಲ. ಅದಕ್ಕೆ ಖಾರ ಆದಮೇಲೆ ಉಪ್ಪು ಒಂದು ಸ್ಪೂನ್ ಇಷ್ಟು ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು. ಕಡಾಯಿ ನೋಡ್ರಿ, ಸ್ವಲ್ಪ ಕಪ್ ಐತೆ. ಅದು ಕುಡಿಯೋದ್ರೊಳಗೆ ಎಷ್ಟು ಕಪ್ ಕಾಣಬೇಕು. ಸ್ವಲ್ಪ ಫ್ರೈ ಆಗಲಿ, ಆಮೇಲೆ ತತ್ತಿ ಹೊಡೆದಾಕಿ. ನೋಡ್ರಿ, ಇಲ್ಲಿ ನಾವು 3 ತತ್ತಿ ಹೊಡೆದು ಹಾಕೀನಿ. ಇವನ್ನ ಸರಿಯಾಗಿ ಮಿಕ್ಸ್ ಮಾಡಬೇಕು. ಫುಲ್ ಡ್ರೈನು ಮಾಡಬಾರ್ದು, ಒಂಚೂರು ಹಸಿ ಇರ್ತೈತಲ್ಲ ಅಷ್ಟು ಬೇಕು. ಫುಲ್ ಡ್ರೈ ಆದ್ರೆ ಟೇಸ್ಟ್ ಆಗಂಗಿಲ್ಲ. ಗಟ್ಟಿಯಾಗಿದ್ದು ಗ್ಯಾಸ್ ಸ್ಲೋ ಇಟ್ಟು ಮಿಕ್ಸ್ ಮಾಡ್ತಿರ್ಬೇಕು, ಇಲ್ಲಾಂದ್ರೆ ತಳ ಕತ್ಕೊಂಡ್ಬಿಡ್ತೈತೆ.
ಚಿಕ್ಕದು ಒಳ ಹಿಡಿಬಾರ್ದು ಅದಕ್ಕೆ. ನೋಡಿ ಗಟ್ಟಿ ಆಗಕತ್ತೈತೆ. ಸರಿಯಾಗಿ ಮಿಕ್ಸ್ ಮಾಡಿ ಒಳಗೆ ಮಾಡ್ಕೊಂಡು ಹೋಗಿ ಇಷ್ಟ ಆಗುತ್ತೆ. ಫುಲ್ ಡ್ರೈ ಆಗಬಾರ್ದು, ಇಷ್ಟೇ ಇರ್ಬೇಕು, ಅಂದರೆ ಹಚ್ಕೊಂಡು ತಿನ್ನೋಕೆ ಟೇಸ್ಟ್ ಆಗುತ್ತೆ. ಎಗ್ ಬುರ್ಜಾ ಇಸ್ ರೆಡಿ ಟು ಈಟ್. ಚಪಾತಿ ಜೊತೆ ಮಸ್ತ್ ಇರುತ್ತೆ ಕಾಂಬಿನೇಷನ್. ಲಿಫ್ಟ್ ಆಯ್ತು ಬರ್ರಿ ಅಲ್ಲೈತಲ್ಲ ಇದ್ರ ಬೇಡ ಹೋಗ್ತದ. ಸೈಕಲ್ ಇಲ್ಲೇ ಇಡ್ತೀರಿ ಅಂತ ತರ್ತೀರಿ ನಡಿ ನಡಿ. ಇಲ್ಲಿನ ಕೈಲ ಐತ್ರಿ ಇದ್ರಾಗಿಸ್ ನೋಡ್ರಿ 4ನೇ ಫ್ಲೋರ್ ನೋಡ್ರಿ. ನೋಡ್ರಿ ಮನೆ ನೋಡಕ್ಕೆ ಹೊಂಟಿವಿ. ನಮ್ಮ ಫ್ರೆಂಡ್ಸು ಬಂದಿದ್ರು ಎಲ್ಲರೂ ಕೂಡಿ, ನಮ್ಮ ಮಾವ ನಮ್ಮ ಅತ್ತಿ ಹುಡುಗರು ಎಲ್ಲರೂ ಕೂಡಿ. 4ನೇ ಫ್ಲೋರಿಗೆ ಐತದು ಮನೆ. ಎಲ್ಲರೂ ಸೇರಿ ನೋಡ್ಬೇಕಂತೇಳಿ ಹೊಂಟಿದ್ವಿ. ನೋಡೋಮ್ರಿ ಮ್ಯಾಗ ಹೋಗಿಂದ ಹೆಂಗೈತೆ ಅಂತೇಳಿ. ಲಿಫ್ಟಿಂದ ಒಂದೇ ಪ್ರಾಬ್ಲಮ್ ಇಲ್ಲಿ, ಮತ್ತೇನಿಲ್ಲ. ಹುಡುಗರಿಗೆ ಹತ್ತಕ್ಕೆ ಹೇಳಕ್ಕೆ ಅದು ಒಂದೇ ಇದಾಗುತ್ತೆ. ಹೆಂಗೈತೆ ಅಂತೇಳಿ ನೋಡಿ ಆಮೇಲೆ ಯೋಚನೆ ಮಾಡಿದ್ರೆ ಆಯ್ತು. ಇದು ನೋಡ್ರಿ ಎಂಟ್ರೆನ್ಸಿಗೆ ಹಾಲ್ ಐತಿ. ಇಲ್ಲಿ ಈ ಕಡೆ ಲೆಫ್ಟ್ ಸೈಡ್ ಏನೈತಿ, ಇಲ್ಲಿ ಎದುರಿಗೇನೆ ಬಾತ್ರೂಮ್ ಐತಿ, ಈ ಕಡೆ ಟಾಯ್ಲೆಟ್ ಐತಿ. ಆಮೇಲೆ ಈ ಸೈಡ್ ಲೆಫ್ಟ್ ಸೈಡ್ ಏನೈತಿ ಕಿಚನ್ ಐತಿ. ಇದೆ ನೋಡ್ರಿ ಕಿಚನ್. ಅದ್ರೊಳಗೆ ಸೆಲ್ಫ್ ಗೀಪ್ ಎಲ್ಲ ಕೊಟ್ರ. ಇದು ಕಿಚನ್ ಕಟ್ಟಿ ಚಲೋ ಐತಿ ಕಿಚನ್. ಅಲ್ಲಿಗಿನ ಇಲ್ಲಿ ದೊಡ್ಡದೈತಿ ಕಿಚನ್. ಅಲ್ಲಿ ಭಾಳ ಅಂದ್ರೆ ಭಾಳ ಸಣ್ಣದಾಗಿತ್ತು. ಸಿಂಕ್ ಮಾತ್ರ ಅಲ್ಲಿ ಅಷ್ಟೇ ಐತಿ, ಇದು ಸಣ್ಣದೈತಿ. ಬಾಂಡೆ ಇಡಕ್ಕೆ ಜಾಗ ಇಷ್ಟ ಐತಿ ನೋಡ್ರಿ. ಆಮೇಲೆ ಇಲ್ಲಿ ಇದು ಕೊಟ್ರ ಕಬಾರ್ಡ್, ಇಷ್ಟು ಸಾಮಾನು ಅದು ಇಡಕ್ಕೆ ಏನಾದರೂ ಇಡ್ಬೋದು. ಇಲ್ಲಿ ಇಷ್ಟ ಐತಿ ನೋಡ್ರಿ. ಮೇಲೆ ನೀರಿನ ಟಾಕಿ ಅದೈತಿ. ಇಲ್ಲಿ ಮತ್ತು ಮೇಲೆ ಕಬಾರ್ಡ್ ಅದಾವು, ಕೆಳಗೆ ಕಬಾರ್ಡ್ ಅದಾವು. ಎಲ್ಲನೂ ಇಟ್ಕೋಬೋದು, ರೇಷನ್ ಅದು ಎಲ್ಲ ಇಲ್ಲೇ ಕಬಾರ್ಡಾಗಿ ಇಟ್ಕೋಬೋದು. ಇದು ನೋಡ್ರಿ ಒಂದು ಬೆಡ್ರೂಮ್. ಇದು ಫಸ್ಟಿಗೆ ಬರ್ತೈತಿ. ಇದು ಬಾತ್ರೂಮ್ ಅಪೋಸಿಟ್ ಐತಿ. ಆಮೇಲೆ ಇಲ್ಲೊಂದು ಬೆಡ್ರೂಮ್, ಇಲ್ಲಿನೂ ಕಬಾರ್ಡ್ ಐತಿ. ಇದು ಹಿಂದೆ ಬಾಲ್ಕನಿ. ಇದು ಬಟ್ಟೆ ಹಾಕಕ್ಕೆ ತೊಳ್ಯಾಕೆ ಎಲ್ಲನೂ ಬರ್ತೈತಿ ಇಲ್ಲಿ. ಆಮೇಲೆ ಈ ಕಡೆ ಒಂದು ಬೆಡ್ರೂಮ್ ಐತಿ ನೋಡ್ರಿ. ಬಾಲ್ಕನಿಯಿಂದ ಎರಡು ಕಡೆ ಬಾಲ್ಕನಿ ಅದಾವು, ಎರಡು ಕಡೆ ಒಂದೊಂದು ಕಬಾರ್ಡ್ ಅದಾವು ಬಟ್ಟೆ ಇಡಕ್ಕೆ. ನೋಡ್ರಿ ಈ ಥರ ಅದಾವು. ಭಾಳ ಅಂದ್ರೆ ಭಾಳ ಹೊಲಸೈತಿ, ಮಣ್ಣು ಅಂದ್ರೆ ತುಂಬೈತಿ. ಪೇಂಟ್ ಮಾಡಿಸ್ತಾರಂತ ಇದಕ್ಕೆ. ನೋಡ್ರಿ ಫ್ಯಾನ್ ಎಲ್ಲ ಹೊಲಸದಾವು. ಎಲ್ಲನೂ ಸ್ವಚ್ಛ ಮಾಡಿಸ್ಬೇಕು. ಟೇಬಲ್ ಗೀಬಲ್ ಕುರ್ಚಿ ಎಲ್ಲ ತೊಳಿಬೇಕು. ಪೂರ್ತಿ ಒಟ್ಟು ಟೋಟಲಿ ಎಲ್ಲ ಮನೆ ಪೇಂಟ್ ಮಾಡಿ ಸ್ವಚ್ಛಗೆ ತೊಳೆದು ಆಮೇಲೆ ಶಿಫ್ಟ್ ಮಾಡ್ಬೇಕು ಇಲ್ಲಿಗೆ. ಶಿಫ್ಟ್ ಮಾಡೋಕೆ ಏನಿಲ್ಲ, ಮನೆ ಎಲ್ಲ ಚಲೋ ಐತಿ. ಸ್ವಲ್ಪ ನಮ್ಮ ಅಪ್ಪಗನೇ ಸ್ಕೂಲಿಗೆ ಲಿಫ್ಟ್ ಹತ್ತಕ್ಕೆ ಹೇಳಕ್ಕೆ ಸ್ವಲ್ಪ ಡೇಂಜರ್ ಅಂತ ಅನ್ಸಾಕತ್ತೈತಿ, ಮತ್ತೇನಿಲ್ಲ. ನೋಡ್ರಿ ಇಲ್ಲೊಂದು ಬಾಲ್ಕನಿ ಐತಿ. ಈ ರೂಮ್ನಾಗ ಒಂದು ಐತಿ, ಆ ರೂಮ್ನಾಗ ಹಿಂದ್ಗಡೆ ಅದಾವು ಎರಡು ಕಡೆ. ಎರಡು ಬೆಡ್ರೂಮು, ಒಂದು ಹಾಲ, ಒಂದು ಕಿಚನ್ನ, ಬಾತ್ರೂಮ್ ಟಾಯ್ಲೆಟ್ ಎರಡು ಸಪ್ರೇಟ್ ಅದಾವೆ.
ಇಷ್ಟ ಐತೆ ನೋಡ್ರಿ. ಇದು ಹಾಲ್ ಇದು. ಇಲ್ಲಿ ಟಿ ವಿ ಇಡಾಕ ಅದು ಎಲ್ಲ ಇದು ಮಾಡ್ಯಾರ ಪ್ಲೈವುಡ್ದು. ಎಲ್ಲ ನೀಟಾಗಿ ಚಲೋ ಐತಿ. ಬಟ್ ಲಿಫ್ಟಿಂದ ಒಂದೇ 4th ಫ್ಲೋರ್ ಆಗ್ತೈತಲ್ಲ, ಸ್ವಲ್ಪ ಹುಡುಗರಿಗೆ ಹತ್ತಕ್ಕೆ ಇಳಕ್ಕೆ ಕಷ್ಟ ಆಗುತ್ತೆ ಅಂತ ಅದೊಂದೇ ಯೋಚನೆ ಮಾಡಕತ್ತೀವಿ. ನೋಡ್ಬೇಕು ಏನೇನಾಗುತ್ತೆ ಅಂಥೇಳಿ. ನಮ್ಮ ಯಜಮಾನ್ರು ಇರಲಿ ಅಂತಾರೆ, ಆಮೇಲೆ ರೂಢಿ ಆಗುತ್ತೆ ತಾನೇ ಎಲ್ಲ. ಪೇಂಟ್ ಮಾಡಿಸಿ ಸ್ವಚ್ಛ ಮಾಡಿಸಿ ಹೋಗೋಮಂತಂದಾರ. ನೋಡ್ಬೇಕು ಏನೇನಾಗುತ್ತೆ ಅಂಥೇಳಿ. ಶಿಫ್ಟ್ ಆದಮೇಲೆ ನೋಡಮ್ರಿ, ಹೇಳ್ತೀನಿ ಶಿಫ್ಟ್ ಆಗ್ತೀವೋ ಇಲ್ವೋ ಅಂತೇಳಿ. ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ನೋಡಿದ್ರು. ಅವರು ಹೊಂಟ್ರು ಅವ್ರ ಆಫೀಸ್. ಅವ್ರಿಗೆ ನಮ್ಗೆ ಭಾಳ ದೂರ ಆಕೈತಿ. ಅವರೆಲ್ಲ ಒಂದೇ ಸೈಡ್ ಅದಾರ, ನಮ್ಮದು ಇದು ಒಂದೇ ಸೈಡ್ ಆಯ್ತಿದು. ಫಸ್ಟ್ ಇದ್ದಿದ್ದು ಅವ್ರಿಗೆ ನಮಗೆ ಸಮೀಪ ಆಕಿತ್ತು, ಇದು ಸ್ವಲ್ಪ ದೂರ ಐತಿ. ಏನೂ ಮಾಡೋಕ್ಕಾಗಂಗಿಲ್ಲ, ಇದ್ದಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಇಲ್ಲಿ ಸಿಟಿ ಒಳಗೆ. ಅವರೆಲ್ಲ ಹೋದರು, ನಾವೇ ಸುಮ್ಮನೆ ಕುಂತಿದ್ವಿ ಮನೆದು ಮಾತಾಡ್ಕೋತ. ಹೆಂಗೆ ಮಾಡೋದು, ಇರೋದು ಬೇಡೋ ಅಂಥೇಳಿ ವಿಚಾರ ಮಾಡ್ಕೋತ ಕೂತಿದ್ವಿ. ಒಮ್ಮೆ ಇರ್ಬೇಕು ಅನ್ನಿಸ್ತೈತಿ, ಒಮ್ಮೆ ಬೇಡ ಅನ್ನಿಸ್ತೈತಿ. ಏನು ಮಾಡಬೇಕು ಅಂಥೇಳಿ ಗೊತ್ತಾಗ್ತಿಲ್ಲ. ನೋಡ್ರಿ, ಸಾಮಾನು ಪ್ಯಾಕಿಂಗ್ ಮಾಡಕತ್ತೀವಿ. ಮತ್ತು ಬಂದು ವಾಪಸ್ ಬಂದ್ವಿ ಅಲ್ಲಿಂದ. ವರ್ಷದ ಬರ್ತಡೇಗೆ ತಂದಿದ್ರು, ಯೂಸ ಮಾಡಿಲ್ಲ. ಒಂದು ತಿಂಗಳು ಆಡಿಲ್ಲವ ಇದ್ರಾಗ. ಹಂಗೆ ಹೊಸದೈತಿ. ಯಾರಿಗಾರ ಬೇಕಂದ್ರೆ ಹೇಳ್ರಿ, ಸೇಲ್ ಮಾಡ್ತೀನಿ. ಇಲ್ಲಿ ತಗೋತಾರ ಸೆಕೆಂಡ್ ಹ್ಯಾಂಡ್. ಇಲ್ಲೆಲ್ಲ ನಮ್ಮ ಕಡೆ ಒಂದೆರಡು ತಿಂಗಳು ಆಡಲಿಲ್ಲ, ತಗೊಂಡು ಸೇಲ್ ಮಾಡಿಬಿಡ್ದು. ಹೊಸದೇ ಐತಿ, ಅದು ಯೂಸ ಮಾಡಿಲ್ಲ, ಯೂಸ ಆಗಲಿಲ್ಲ. ಅದಕ್ಕೆ ಅದನ್ನ ಹಂಗೆ ಇಟ್ಟು ಪ್ಯಾಕ್ ಯೂಸ್ ಆಗಂಗಿಲ್ಲ ಅವಂಗ. ಈಗೆಲ್ಲ ಸಾಮಾನು ಪ್ಯಾಕ್ ಮಾಡ್ತೀವಿ ನೋಡ್ರಿ. ವಾಕಿಂಗ ಜಾಕಯ್ಯ क्या करते हैं काम? अम्मा 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 डक लेका तेरा डक 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 कहाँ है? डक डक लेका बा. ವೆರಿ ಗುಡ್. ಇಷ್ಟ ಆಗಿತ್ತು ನೋಡ್ರಿ ಇವತ್ತಿನ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪೂರ್ತಿ ವಿಡಿಯೋ ನೋಡ್ರಿ, ಸಬ್ಸ್ಕ್ರೈಬ್ ಮಾಡಬೇಡ್ರಿ. ಮತ್ತೆ ಸಿಗ್ತೀನಿ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್.